ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 22.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಅದು ಕೂಡ ಯಾವ ರೀತಿಯಾಗಿ ಸಾಗಿಸ್ತಾ ಇದ್ರು ಅಂತಂದ್ರೆ ಪ್ಯಾಂಟ್ ಒಳಗಡೆ ಪೌಡರ್ ರೂಪದಲ್ಲಿ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ರು. ಇದನ್ನ ಕಸ್ಟಮ್ಸ್ ಅಧಿಕಾರಿಗಳು ಸದ್ಯಕ್ಕೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಶಾರ್ಜಾದಿಂದ ವಿಮಾನದಲ್ಲಿ ಕೆಐಎಬಿಗೆ ಬಂದಿದ್ದಂತಹ ಆರೋಪಿ ಅಧಿಕಾರಿಗಳ ಕಣ್ತಪ್ಪಿಸುವುದಕ್ಕೆ ಡಿಸೈನ್ ಪ್ಯಾಂಟ್ ಅನ್ನ ಕೂಡ ಮಾಡಿಸಿರ್ತಾನೆ ಈತ. ಸಿನಿಮಾಗಳಲ್ಲಿ ಸಿನಿಮೀಯ ರೀತಿಯಲ್ಲಿ ಸ್ಮಗ್ಲಿಂಗ್ ಮಾಡುವಂಥದ್ದನ್ನು ನೋಡಿರ್ತೀವಲ್ಲ, ಆ ರೀತಿಯಾಗಿ ಈತ ಇದಕ್ಕೆ ಅಂತಾನೆ ಡಿಸೈನ್ ಮಾಡಿಸ್ಕೊಂಡು ಪ್ಯಾಂಟನ್ನು ರೆಡಿ ಮಾಡಿಸಿರ್ತಾನೆ. ಆ ಪ್ಯಾಂಟ್ನೊಳಗೆ ಸುಮಾರು 22.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ಸಾಗಿಸ್ತಾ ಇರ್ತಾನೆ. ಅದನ್ನು ಕೂಡ ಪೌಡರ್ ರೂಪದಲ್ಲಿ ಚಿನ್ನವನ್ನು ಕನ್ವರ್ಟ್ ಮಾಡಿ ಅದನ್ನು ಸಾಗಿಸ್ತಾ ಇದ್ದಂತಹ ವ್ಯಕ್ತಿಯನ್ನು ಕಸ್ಟಮ್ಸ್ ಅಧಿಕಾರಿಗಳು ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ. ಪ್ಯಾಂಟ್ ಒಳಗಡೆ ಲೇಯರ್ ಮಾಡಿ ಚಿನ್ನವನ್ನು ಅಡಗಿಸಿಟ್ಟಿರ್ತಾನೆ ಭೂಪ. ಬರೋಬ್ಬರಿ 22.5 ಲಕ್ಷ ಮೌಲ್ಯದ 367 ಗ್ರಾಂ ಚಿನ್ನವನ್ನು ಜಪ್ತಿ ಮಾಡಲಾಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಕಸ್ಟಮ್ಸ್ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತಹ ಚಿನ್ನ. ಯಾವ ರೀತಿಯಾಗಿ ಈತ ಆ ಚಿನ್ನವನ್ನು ಸಾಗಾಟ ಮಾಡ್ತಾ ಇದ್ದ ಅನ್ನೋದನ್ನ ಅಲ್ಲಿ ಗಮನಿಸಬಹುದಾಗುತ್ತೆ. ಈ ಚಿನ್ನ ಸಾಗಾಟ ಮಾಡೋದಕ್ಕೆ ಅಂತಾನೆ ಪ್ಯಾಂಟನ್ನು ವಿಶೇಷವಾಗಿ ಆತ ಡಿಸೈನ್ ಮಾಡಿಸ್ಕೊಂಡಿರ್ತಾನೆ. ಆ ಪ್ಯಾಂಟ್ನ ಒಳಗಡೆ ಈ ರೀತಿಯಾಗಿ ಸುಮಾರು 367 ಗ್ರಾಂ ಚಿನ್ನ ಅಂದರೆ 22.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನು ಈತ ಸಾಗಾಟ ಮಾಡ್ತಾ ಇರ್ತಾನೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಈತ ತಗಲಾಕೊಂಡಿದ್ದಾನೆ.